ತಿರುಚಿಟ್ರಂಬಲಂ ಓಂ ಶಿವಾ ತಿರುಚಿಟ್ರಂಬಲಂ. ಒಂದು ಗುರುವಿನ ಸೇವೆ ಯಾಕೆ ಮಾಡಬೇಕು? ಮುಖ್ಯವಾದ ವಿಷಯ, ಗುರುವಿನ ಸೇವೆ ಯಾಕೆ ಮಾಡಬೇಕು, ಗುರು ಯಾಕೆ ಬರ್ತಾರೆ ಜೀವನದಲ್ಲಿ, ಇದು ಯಾರಿಗೂ ಗೊತ್ತಿಲ್ಲ. ಗುರು ಯಾಕೆ ಬರ್ತಾರೆ ಜೀವನದಲ್ಲಿ, ನಾನು ಯಾಕೆ ಗುರುವಿನ ಸೇವೆ ಮಾಡ್ತಾ ಇದ್ದೇನೆ, ನಾನು ಯಾಕೆ ಗುರುಗಳನ್ನು ಹುಡುಕಿಕೊಂಡು ಹೋದೆ, ಈ ಪ್ರಶ್ನೆಗೆ ಉತ್ತರ ಇಲ್ಲ. ಒಂದು ಹುಡುಗ ಹುಡುಗಿಯನ್ನು ಹುಡುಕಿಕೊಂಡು ಹೋದ್ರಿಂದ ಅರ್ಥ ಉಂಟು. ಪ್ರಪಂಚದ ಪ್ರಕೃತಿಯ ವಿಧಿ ನಿಯಮ, ಒಂದು ಗಂಡು ಒಂದು ಹೆಣ್ಣು ಒಂದಾಗುವುದು, ಗಂಡ ಹೆಂಡತಿಯಾಗಿ ಪ್ರಪಂಚ ನಡೆಸುವುದು. ಹೋದರೆ ಹೆಣ್ಣು ಗಂಡನ್ನು ಹುಡುಕಿಕೊಂಡು ಹೋದರೆ ಒಂದು ಅರ್ಥ ಉಂಟು. ಸರಿಯಾಗಿ ಯೋಚನೆ ಮಾಡಿ. ಈಗ ಹೇಳ್ಬೋದು, ನಾನು ಮದುವೆ ಆದ ಅವಳಿಗೆ, ನನಗೆ ಮಕ್ಕಳಾಯಿತು, ನನ್ನ ಫ್ಯಾಮಿಲಿಗೆ ಬೇಕಾದರೆ ನಾನು ಇಷ್ಟೆಲ್ಲ ಮಾಡಿದೆ, ಒಂದು ಮನೆ ಕಟ್ಟಿದೆ, ಎಲ್ಲ ಒಂದು ಒಳಿತಿಗೆ ಬೇಕಾಗಿ ಅಲ್ವಾ. ಈ ಸಂಸಾರದಲ್ಲಿ ಒಂದು ಸಂತೋಷ, ಹ್ಯಾಪಿನೆಸ್, ಒಬ್ರಿಗೊಬ್ಬರು ಸೇರಿಕೊಂಡು ಕೈ ಜೋಡಿಸಿಕೊಂಡು ಕುಟುಂಬದಲ್ಲಿ ಪರಸ್ಪರ ಗಂಡ ಹೆಂಡತಿ ಮಕ್ಕಳು ಚಿಕ್ಕಪ್ಪ ದೊಡ್ಡಪ್ಪ ಅಂತಲೇ ಇದ್ದರೆ, ಒಂದು ಒಳ್ಳೆ ಫ್ಯಾಮಿಲಿ ಆಗಿದ್ದರೆ ಅವ್ರು ಯಾವಾಗಲೂ ಒಂದು ಸಂತೋಷ ಇದೆ, ಒಂದು ರೊಟೀನ್ ಲೈಫ್ ಸಂತೋಷವಾಗಿ ಹೋಗ್ತಾರೆ. ಈ ಗುರುವನ್ನು ಹುಡುಕಿಕೊಂಡು ಹೋಗೋದಕ್ಕೆ ಏನು ಕಾರಣ, ಏನು ಅರ್ಥ? ಈ ಗುರುವಿನ ಸೇವೆಯಲ್ಲಿ ಹೇಗೆ ಡೆಡ್ ಆಪೋಸಿಟ್ ಅಲ್ಲ. 24 ಗಂಟೆ ನಿದ್ರೆ ಇಲ್ಲ, ಹೊತ್ತೊತ್ತಿಗೆ ಊಟ ಇಲ್ಲ, ಬಿಸಿ ಬಿಸಿ ಊಟ ಇದ್ರೂ ಊಟ ಮಾಡಲಿಕ್ಕೆ ಆಗೋದಿಲ್ಲ. ಕಾರಣ ಏನು? ಆ ಗುರುವಿನ ಸ್ಥಿತಿಯಾಗಿ. ಈ ಗುರು ಊಟ ಮಾಡದಿದ್ದಾಗ ಕೆಲವು ಶಿಷ್ಯಂದರು ಊಟ ಮಾಡೋದಿಲ್ಲ, ಕೆಲವು ಭಕ್ತರು ಊಟ ಮಾಡೋದಿಲ್ಲ. ಆ ಗುರುಗಳು ಒಂದು ಬಾಯಿ ಊಟ ಮಾಡಿದ ಒಂದು ತೃಪ್ತಿ ಆಗ್ತದೆ, ಆಮೇಲೆ ನಾವು ಊಟ ಮಾಡುವ, ಇಲ್ಲ ಜೊತೆಗೆ ಊಟ ಮಾಡುವ, ಏನೋ ಒಂದು ಬರ್ತದೆ. ಇನ್ನು ಕೆಲವರು ಹೊತ್ತೊತ್ತಿಗೆ ಊಟ ಮಾಡ್ತಾರೆ, ಆರೋಗ್ಯ ಸಮಸ್ಯೆ ಅದು ಇದರಿದ್ದರೆ ಹೊತ್ತೊತ್ತು ಊಟ ಮಾಡ್ತಾರೆ. ಇನ್ನು ಹೊತ್ತು ಗೊತ್ತಿಲ್ಲ ಯಾವ ಸಮಯದಲ್ಲಿ ಏನು, ಯಾವ ಸಮಯದಲ್ಲಿ ನಿದ್ರೆ, ಯಾವ ಸಮಯದಲ್ಲಿ ಯಾತ್ರೆ, ಯಾವ ಸಮಯದಲ್ಲಿ ಬೈಗಳು, ಯಾವ ಸಮಯದಲ್ಲಿ ನಗು, ಯಾವುದಕ್ಕೂ ಹೊತ್ತು ಗೊತ್ತಿಲ್ಲ. ಇಲ್ಲಿ ಏನೂ ಇಲ್ಲ. ಈ ಗುರುವಿನ ಹತ್ರ ಬಂದಿದೆ, ಇಲ್ಲಿ ಏನೂ ಇಲ್ಲ. ಇಂಥ ಕಷ್ಟವನ್ನೆಲ್ಲ ಅನುಭವಿಸಿಕೊಂಡು ಒಬ್ಬ ಗುರುವಿನ ಸೇವೆ ಮಾಡ್ತಾನೆ ಅಂತೇಳಿದ್ರೆ ಅವನಿಗೆ ಅರಿವು ಇದ್ದು ಮಾಡುದಾ? ಈಗ ಕುಟುಂಬಕ್ಕೆಲ್ಲ ಒಂದು ಅರಿವು ಹೇಳಿ ಆಯಿತು ಅಲ್ವಾ, ಈ ರೀತಿ ಒಂದು ಅರಿವು ಇರ್ತದೆ. ಈ ಗುರುವಿನ ಸೇವೆಯಲ್ಲಿ ಎಲ್ಲವನ್ನೂ ಬಿಟ್ಟು ತನ್ನ ಅರಿವಿಲ್ಲದಂತೆ ಇದನ್ನೆಲ್ಲ ಮಾಡ್ತಾ ಬರ್ತಾನೆ ಅಂತ ಹೇಳಿದರೆ ಅವನಿಗೆ ನಿಜವಾಗಿ ಗೊತ್ತುಂಟಾ ನಾನು ಗುರು ಸೇವೆ ಮಾಡಲಿಕ್ಕೆ ಬಂದಿದ್ದೇನೆ ಅಂತೇಳಿ? ಅವನ ಜೀವನದಲ್ಲಿ ಗುರು ಹೇಗೆ ಬಂದರು ಅಂತೇಳಿ ಅವನಿಗೆ ಗೊತ್ತುಂಟಾ? ಗೊತ್ತಿಲ್ಲ. ನಾನು ಯಾಕೆ ಬೇಕಾಗಿ ಗುರುವಿನ ಸೇವೆ ಮಾಡ್ತೇನೆ ಅಂತ ಗೊತ್ತುಂಟಾ? ಅದು ಗೊತ್ತಿಲ್ಲ. ಇದುವೇ ದೈವಿಕ ರಹಸ್ಯ. ಈ ಗುರುವಿನ ಸೇವೆ ಎಂಬುದುಂಟಲ್ಲ, ಅದು ದೈವಿಕ ರಹಸ್ಯವಾದ ವಿಚಾರ, ನಿಗೂಢ ರಹಸ್ಯ. ಆ ರಹಸ್ಯವನ್ನು ಅಷ್ಟು ಸುಲಭದಲ್ಲಿ ಯಾರಿಂದಲೂ ಭೇದಿಸಲಿಕ್ಕೆ ಸಾಧ್ಯ ಇಲ್ಲ. ಆ ರಹಸ್ಯವನ್ನು ಕಂಡುಹಿಡಿಯಲಿಕ್ಕೆ ಅದು ಇಬ್ಬರಿಗೂ ಅರಿವಿಲ್ಲ. ಅಲ್ಲಿ ಯಾರಿಗೆ? ಆ ಗುರುವಿಗೂ ಅರಿವಿಲ್ಲ, ಶಿಷ್ಯನಿಗೂ ಅರಿವಿಲ್ಲ. ಇವರಿಬ್ಬರ ಅರಿವು ಎಲ್ಲಿರ್ತದೆ ಗೊತ್ತುಂಟಾ? ಆ ಪರಮಾತ್ಮನ ಹತ್ರ ಇರ್ತದೆ. ಈಗ ನಾನು ಹೇಳಿದ ಅರ್ಥ ಆಯ್ತಲ್ಲ. ಅರಿವೆಲ್ಲ ಇರ್ತದೆ, ಆದರೆ ಆ ಅರಿವು ಪರಮಾತ್ಮನ ಅರಿವಾಗಿರ್ತದೆ. ಯಾವುದು? ಆ ಗುರುವಿನ ಅರಿವು. ಈ ಸರ್ವಸಾಧಾರಣ ಮನುಷ್ಯರಲ್ಲಿ ಎಲ್ಲ ಅವರವರದೇ ಅರಿವು, ಆದರೆ ಗುರುವಿನಲ್ಲಿ ಅವರ ಅರಿವು ಅಲ್ಲ, ಅದು ಅವನ ಅರಿವು. ಅವನ ಅರಿವು ಏನು ಮಾಡ್ತದೆ ಅಂತೇಳಿ ಅದು ಗೊತ್ತೇ ಇಲ್ಲ. ಆ ಗುರುವನ್ನು ಹುಡುಕಿಕೊಂಡು ಹೋಗ್ತಾನಲ್ಲ, ಅವನಿಗೆ ಕೂಡ ಕೊಡುವುದು ಅವನೇ ಅರಿವು. ಹೋಗಬೇಕು, ನೀನು ಹೋಗು, ಅಲ್ಲಿ ಹೋಗಿ ಸೇವೆ ಮಾಡು, ನಿನ್ನ ಜನ್ಮದ ಕರ್ಮವನ್ನು ಮುಗಿಸು, ನಿನ್ನ ಜನ್ಮಕ್ಕೊಂದು ಗುರು ಬೇಕು. ನಿನ್ನ ಆತ್ಮ ಡಿಸೈಡ್ ಮಾಡೋ ವಿಚಾರ. ಪ್ರತಿಯೊಂದು ವಿಚಾರ ಆತ್ಮವೇ ಡಿಸೈಡ್ ಮಾಡೋದಿಲ್ಲ, ಆದರೆ ಗುರುಗಳ ವಿಚಾರದಲ್ಲಿ ಆತ್ಮ ಡಿಸೈಡ್ ಮಾಡಬೇಕು ಅಂತ ಹೇಳಿದರೆ ಆ ಆತ್ಮ ಸ್ವಲ್ಪ ಪವಿತ್ರತೆ ಅನ್ನೋದಿರಬೇಕು. ಎಲ್ಲ ಆತ್ಮಗಳಿಗೆ ಗುರುಗಳ ಹತ್ರ ಬರಲಿಕ್ಕೆ ಆಗೋದಿಲ್ಲ. ಆದರೆ ಎಲ್ಲ ಭಕ್ತಾದಿಗಳಿಗೂ ಎಲ್ಲ ಶಿಷ್ಯಂದಿರಿಗೂ ಗುರುಗಳ ಜೊತೆ ಇರಲಿಕ್ಕೆ ಆಗೋದಿಲ್ಲ. ಆ ಗುರುಗಳ ಜೊತೆಗೆ ಒಂದು ಉಂಟು ಅಂತ ಹೇಳಿದರೆ ಅಲ್ಲಿ ಒಂದು ಏನೋ ಒಂದು ಎಕ್ಸ್ಟ್ರಾಆರ್ಡಿನರಿ ಪವರ್ ಉಂಟು ಅಂತೇಳಿ ಅರ್ಥ. ನಾರ್ಮಲ್ ಮನುಷ್ಯರಿಂದ ಸ್ವಲ್ಪ
ವಿಶೇಷವಾಗಿದ್ದಾನೆ, ಇವನಿಂದ ಸಹಿಸಿಕೊಳ್ಳೋ ಶಕ್ತಿ ಇದೆ ಅಂತೇಳಿ ಒಂದು ಡಿಸೈಡ್ ಆಗ್ತದೆ. ಯಾರು ಗುರುವಿನ ಜೊತೆಗೇ ಇರ್ತಾರಲ್ಲ 24 ಗಂಟೆ, ಈ ಊಟ ಇಲ್ಲ, ನಿದ್ರೆ ಇಲ್ಲ, ಅದು ಇಲ್ಲ, ಇದು ಇಲ್ಲ, ಒತ್ತು ಇಲ್ಲ, ಗೊತ್ತು ಇಲ್ಲ, ಸ್ಥಾನ ಇಲ್ಲ, ಪೂಜೆ ಇಲ್ಲ, ಪುನಸ್ಕಾರಗಳಿಲ್ಲ, ಯಾವುದೂ ಇಲ್ಲ ಅಲ್ಲಿ, ಆದರೆ ಎಲ್ಲವೂ ಉಂಟು. ಆಗ ಗುರುವಿನ ಸೇವೆ ಮಾಡುವಾಗ ಗುರುಗಳು ಹೇಳ್ತಾರ ಜ್ಞಾನೋಪದೇಶ ಹೇಳ್ತಾರ? ಗುರುಗಳು ಜ್ಞಾನೋಪದೇಶ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಗುರುಗಳು ಜ್ಞಾನೋಪದೇಶ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಜ್ಞಾನೋಪದೇಶ ಅಂತ ಹೇಳಿದ್ದು ಶಿಷ್ಯಂದಿರು, ಗುರು ಹೇಳಲಿಲ್ಲ. ಆಗ ಗುರು ಸೇವೆ ಮಾಡಿ ಅವನ ಜೀವನವನ್ನು ಹೇಗೆ ಅವನು ಕಂಡುಕೊಳ್ತಾನೆ? ಆಗ ಗುರು ಸೇವೆ ಮಾಡಿ ಏನೋ ಒಂದು ಎತ್ತರ ಸ್ಥಾನಕ್ಕೆ ಹೋಗ್ತದೆ. ಆ ಗುರು ಸೇವೆ ಮಾಡಿ ನಮ್ಮ ಜನ್ಮದ ಕರ್ಮಗಳೆಲ್ಲ ಮುಗಿತದೆ. ಆ ಗುರು ಸೇವೆ ಮಾಡಿ ನಮಗೆಲ್ಲ ಪುಣ್ಯದ ವಿಚಾರಗಳು ಸಿಗ್ತದೆ. ಇದು ಗುರು ಕರುಣಿಸ್ತಾರ ಅಂತ ಕೇಳೋದು ನಾನು. ಇದು ಗುರು ಕರುಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಗುರುವಿಂದ ಕರುಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಾವು ಪಡ್ಕೊಳ್ಳೋದು. ಆ ಗುರುವಿನ ಹತ್ರ ಹೋಗಿ, ಆ ಗುರುವಿನ ಹತ್ರ ಇದ್ದಷ್ಟು ದಿನಗಳು, ಇದ್ದಷ್ಟು ಕ್ಷಣಗಳು, ಇದ್ದಷ್ಟು ಗಂಟೆ ನಮ್ಮ ಅಂತರಾತ್ಮದಲ್ಲಿ ಕೂತುಕೊಂಡ್ರೆ ಅದುವೇ ಅವನ ಜೀವನಕ್ಕೆ ದಾರಿ. ಅವನ ಜೀವನವೇ ಹೊಸ ಜೀವನ ಆಗಿಬಿಡ್ತದೆ. ಹೊರತವರು ನೀನು ಹೀಗೆ ಮಾಡಪ್ಪ, ನೀನು ಹೀಗೆ ಬಿಸ್ನೆಸ್ಸು ಮಾಡು, ನೀನು ಅಲ್ಲಿ ಹೋಗಿ ಆ ಕೆಲಸ ಮಾಡು, ನಿನಗೆ ಈ ಕೆಲಸ ಹಿಡಿದ್ರೆ ಒಳ್ಳೆಯದಾಗ್ತದೆ, ನಿನಗೆ ಈ ದಿನ ಒಳ್ಳೆಯದು, ಆ ದಿನ ಒಳ್ಳೆಯದು, ನೀನು ಹಾಗೆ ಮಾಡು, ಈ ಪೂಜೆ ಮಾಡು, ಆ ಪೂಜೆ ಮಾಡು ಅಂತೆಲ್ಲ ಹೇಳುವುದಿಲ್ಲ ಗುರುವಾದವರು. ಮಾತಾಡಿಕೊಂಡೇ ಹೋಗ್ತಾರೆ. 24 ಗಂಟೆ ಅವರು ಮಾತಾಡುವಾಗ, 24 ಗಂಟೆ ಅವರು ಏನೋ ಒಂದು ಕೆಲಸ ಕಾರ್ಯಗಳು ಮಾಡುವಾಗ ಪ್ರತಿ ಕ್ಷಣವೂ ಕೂಡ ಅದು ಪಾಠವೇ ಆಗಿರ್ತದೆ. ಪ್ರತಿ ಕ್ಷಣ ಕೂಡ ಪಾಠ ಆಗಿರ್ತದೆ ಹೊರತು ಗುರುಗಳು ನಿನ್ನ ತಲೆ ಮೇಲೆ ಕೈ ಇಡೋದಿಲ್ಲ. ಇದು ಸತ್ಯ ವಿಚಾರ. ಅಲ್ಲಿ ನೀನು ಏನು ತಿಳ್ಕೊಂಡು ಅದರ ಮೇಲೆ ನಿನ್ನ ಜೀವನ ಡಿಸೈಡ್ ಆಗುತ್ತೆ. ಅಷ್ಟು ವಿಷಯ ಅವರು ಹೇಳ್ತಾ ಹೋಗ್ತಾರೆ. ಒಳ್ಳೆಯದು ಕೆಟ್ಟದ್ದು ಎರಡೂ ಸೇರಿಸಿ ಹೇಳ್ತಾರೆ. ಆ ಒಳ್ಳೆಯದನ್ನು ಮಾತಾಡ್ತಾರೆ, ಕೆಟ್ಟದನ್ನು ಮಾತಾಡ್ತಾರೆ. ಪ್ರಪಂಚದ ಕೆಟ್ಟದ್ದು ಹೀಗೆ ಉಂಟು, ಪ್ರಪಂಚದ ಒಳ್ಳೆಯದು ಹೀಗೆ ಉಂಟು. ಕೆಟ್ಟದ್ರಲ್ಲಿಯೂ ಜ್ಞಾನ ಉಂಟು, ಒಳ್ಳೆಯದರಲ್ಲಿಯೂ ಜ್ಞಾನ ಉಂಟು, ಎರಡರಲ್ಲಿಯೂ ಜ್ಞಾನ ಉಂಟು. ಈ ಪ್ರಪಂಚದಲ್ಲಿ ಯಾವುದೂ ತಪ್ಪು ಇಲ್ಲ. ಈ ಪ್ರಪಂಚದಲ್ಲಿ ನಡೆಯುವುದು ಅಷ್ಟೂ ಸರಿ. ಆಯಾ ಸಮಯ ಸಂದರ್ಭ ಕಾಲಕ್ಕೆ ಅನುಗುಣವಾಗಿ ಆ ಶಿವನ ಇಚ್ಛೆಯಂತೆ ನಡೆಯುವುದು ಅಷ್ಟು ವಿಷಯವೂ ಸರಿ. ಇದು ನಾವು ಡಿಸೈಡ್ ಮಾಡೋದು. ಇದು ತಪ್ಪು. ಇದು ನಮ್ಮ ಅರಿವು ಹೇಳೋದು. ಸತ್ಯದ ಅರಿವು ಹೇಳ್ತದೆ ಇವತ್ತು ಹೀಗೆ ಆಗಬೇಕು, ಅದಾಗಿಯೇ ಆಗಬೇಕು. ಆ ಸತ್ಯದ ಅರಿವನ್ನು ರಿಸೀವ್ ಮಾಡಲಿಕ್ಕೆ ಕಲಿತಾನಾಗ ಯಾರು? ಶಿಷ್ಯನಾಗ. ಯಾರು ಒಬ್ಬ ಸತ್ಯದ ಅರಿವನ್ನು ರಿಸೀವ್ ಮಾಡಲಿಕ್ಕೆ ಕಲಿತಾನೋ ಅವನು ಪರಮಶ್ರೇಷ್ಠ ಶಿಷ್ಯನಾಗ್ತಾನೆ. ಈ ಗುರುವಿನ ಮಾತಿನಲ್ಲಿ ಏನಿದೆ ಅಂತ ಹೇಳೋದು, ಇಲ್ಲೇ ವಿಷಯ ಹೇಳ್ತಾರೆ. ನಾವು ಗುರು ಅಂತ ಹೇಳ್ತಾ ಇಲ್ಲ. ಆ ಗುರು ಎಂಬ ಸ್ಥಿತಿ ಇದೆ ಅಲ್ವಾ, ಪರಮಶ್ರೇಷ್ಠ ಸ್ಥಿತಿ. ಆ ಗುರುವಿನ ಜೊತೆ ಆ ಗುರುವಿನ ಸೇವೆ ಹೇಗಿರಬೇಕು ಅಂತ ಹೇಳಿದರೆ 24 ಗಂಟೆ ಎಷ್ಟು ಸಮಯ ಇರ್ತೇವೆ ಅವರ ಜೊತೆ ಇರಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಯಾವ ಸಮಯದಲ್ಲಿ ಏನು ಸಿಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ನಾವು ಅವರ ಜೊತೆ ಜೀವನವನ್ನು ಕಳೆಯುವಾಗ, ಅಂದರೆ ಗುರು ಸೇವೆಯನ್ನು ಮಾಡುವಾಗ, ಗುರು ಸೇವೆ ಅಂದರೆ ಅಷ್ಟು ಸೂಕ್ಷ್ಮವಾಗಿರಬೇಕು ಅಂತ ಹೇಳೋದು. ಬೇರೆ ಎಂಥದ್ದು ನಮಗೆ ಕಣ್ಣಿಗೆ ಕಾಣಬಾರ್ದು, ನಮ್ಮ ಒಳಗೆ ಬೇರೆ ಏನು ಹೋಗಬಾರ್ದು. ಗುರು ಬಿಟ್ಟರೆ ನಾನು ಬಿಟ್ಟರೆ ಗುರು. ಶಿವ ಮತ್ತು ನಂದಿ ಇದ್ದಾಗೆ. ಶಿವನನ್ನು ನೋಡಿಕೊಂಡೇ ಇರೋದು ನಂದಿ, ಅಲುಗಾಡುವುದೇ ಇಲ್ಲ. ಅದೇ ಗುರು ಶಿಷ್ಯರ ತತ್ವ. ಆ ರೀತಿ ಇರಬೇಕು, ಗುರುವನ್ನು ಕಾದುಕೊಂಡಿರಬೇಕು ಅಂತ ಹೇಳೋದು. ಆಗ ಸಿಗುವ ವಿಚಾರಗಳೆಲ್ಲವೂ ಸಿಗ್ತದಲ್ವ, ಅನೇಕ ರೀತಿಯ ವಿಷಯಗಳೆಲ್ಲ ಸಿಗ್ತದೆ. ಕ್ಷಣ ಕೂಡ ಸಿಗ್ತದೆ. ಆ ಕ್ಷಣ ಸಿಗುವ ವಿಚಾರದಲ್ಲಿ ಒಂದು ಸತ್ಯ ಇರ್ತದೆ. ಆ ಸತ್ಯವನ್ನು ಹಿಡ್ಕೊಳ್ಳಲಿಕ್ಕೆ ಗೊತ್ತಾದರೆ ಅವನ ಜೀವನ ದಾರಿ ಬಹಳ ಸುಲಭ ಆಗ್ತದೆ. ಅಂಥವರು ಹೇಳಿದ ಮಾತು ಅರ್ಥ ಆಯ್ತಾ? ಏನು ಹೇಳಿದು? ಗುರು ಸೇವೆ ಮಾಡಿಯಪ್ಪ, ಗುರು ಸೇವೆಗಿಂತ ದೊಡ್ಡ ವಿಚಾರ ಇಲ್ಲ. ಅದರಲ್ಲಿ ಸಿಗುವಷ್ಟು ಜ್ಞಾನ ಯಾವುದಲ್ಲಿ ಸಿಗುವುದಿಲ್ಲ. ಕಾರಣ ಏನು? ಗುರುಗಳಾದವರು ಶಾಲೆಗೆ ಹೋಗಲಿಲ್ಲ, ಪುಸ್ತಕ ಓದುವುದಿಲ್ಲ, ಯಾವುದನ್ನು ಕೇಳುವುದಿಲ್ಲ, ನೋಡುವುದಿಲ್ಲ. ಆದರೆ ಅವರು ಹೇಳುವ ವಿಚಾರಗಳೆಲ್ಲವೂ ಬ್ರಹ್ಮಾಂಡ ಪೂರ್ತಿ ವ್ಯಾಪಿಸಿರುವಂಥ ವಿಚಾರವನ್ನು ಅವರು ಹೇಳ್ತಾರೆ.
ಒಂದು ಸೈನ್ಸಿಗೆ ಕೂಡ ಯೋಚನೆ ಮಾಡುವ ವಿಚಾರವನ್ನು ಹೇಳ್ತಾರೆ. ಹೇಗೆ ಹೇಳಿದರು? ಯಾವುದೇ ಉಪಕರಣಗಳಿಲ್ಲ, ಯಾವುದೇ ಯಂತ್ರಗಳಿಲ್ಲ, ಯಾವುದೇ ರೀತಿಯ ವಿಜ್ಞಾನಗಳಿಲ್ಲ. ಆ ಸಮಯದಲ್ಲೇ ಈ ಬ್ರಹ್ಮಾಂಡದ ರಹಸ್ಯವನ್ನು ಹೇಳಿದವರು ಋಷಿಮುನಿಗಳು. ಆ ಸಮಯದಲ್ಲೇ ಮನುಷ್ಯನ ಒಳಗಿನ ಎಲ್ಲ ಸ್ಥಿತಿಗತಿಗಳನ್ನು ಹೇಳಿದವರು. ಈಗಿನ ಮೆಡಿಕಲ್ ಎಂತ? ಈಗಿನ ಮೆಡಿಕಲ್ ಇಷ್ಟೆಲ್ಲ ಸ್ಪೆಷಾಲಿಟಿ ಇದ್ದು ಎಲ್ಲ ಇದ್ದು ಈಗ ಒಂದೊಂದು ಜೀವ ಉಳಿಯುವುದಿಲ್ಲ. ಮೆಡಿಕಲ್ ಇಲ್ಲದ ಕಾಲದಲ್ಲಿ ಎಲ್ಲ ನಡೆದಿದ್ದಲ್ಲ. ಎಲ್ಲ ಋಷಿಮುನಿಗಳು ಅನೇಕ ರೀತಿಯ ಸಾಧನೆಯನ್ನು ಮಾಡಿ ತೋರಿಸಿದಾರಲ್ಲ ಪ್ರಪಂಚದಲ್ಲಿ. ಮಹಾಭಾರತ ತಗೊಂಡ್ರೆ ಮಕ್ಕಳು ಹೇಗೆ ಆಯಿತು ಮಡಿಕೆಯಲ್ಲಿ ಅಲ್ವಾ? ಈಗಿನ ಕಾಲದಲ್ಲಿ ಆಗ್ತದ ಮಾಡಲಿಕ್ಕೆ? ಒಂದು ಗರ್ಭದಿಂದ ಅಷ್ಟು ಮಕ್ಕಳನ್ನು ತೆಗೆದು ಒಂದು ಮಡಿಕೆಯಲ್ಲಿ ಇಟ್ಟು ಅದಕ್ಕೆ ಬೇಕಾದ ಮೂಲಿಗೆ ಎಲ್ಲ ಹಾಕಿ ಮಕ್ಕಳು ಎಷ್ಟು ದಾಷ್ಟಪುಷ್ಟವಾಗಿ ಬಂತು, ಎಷ್ಟು ಚೆಂದಾಗಿ ಬಂತು, ವೀರರಾಗಿ ಬಂತು. ಗುಣ ರಾಕ್ಷಸರದ ಒಂದು ಆಗಿರ್ಬೋದು. ಆ ಕಡೆ ರಾಕ್ಷಸ ಗುಣ ಅಲ್ಲ ಅದು, ವಿಷಯ ಹೇಳಿದ್ದು ನಾನು. ರಾಕ್ಷಸರ ನೆಕ್ಸ್ಟ್ ಕೆಳಗಿನ ಸ್ಟೆಪ್ ಸ್ವಲ್ಪ ದುರ್ಯೋಧನ, ಅರ್ಥ ಆಯ್ತಲ್ಲ, ಒಂದು ಅಹಂಕಾರ ಕ್ಯಾರೆಕ್ಟರ್ ಅಂತ ಹೇಳೋದು. ಹೇಗೋ ಒಂದು ಮಕ್ಕಳೊಂದು ದಷ್ಟಪುಷ್ಟವಾಗಿ ಒಂದು ಸ್ಥಿತಿಯಲ್ಲಿ ಬಂತಲ್ಲ. ಆಗ ಮೆಡಿಕಲ್ ಎಲ್ಲಿ ಬೆಳೆದಿದೆ? ಇಲ್ಲಿ ಮೆಡಿಕಲ್ ಬೆಳೆದಿಲ್ಲ. ಎಷ್ಟೋ ಲಕ್ಷ ವರ್ಷದ ಹಿಂದಿನ ಕಥೆಯಲ್ಲೇ ಇದೆಲ್ಲ ಬರ್ತದೆ ಅಂತ ಹೇಳಿದರೆ ಇಲ್ಲಿ ಎಲ್ಲಿ ಉಂಟು ನ್ಯೂ ವರ್ಷನ್? ಇಲ್ಲಿ ಯಾವುದು ಹೊಸತ್ತಿಲ್ಲ ಅಲ್ಲ. ಇಲ್ಲಿ ಯಾವುದು ಹೊಸತ್ತಿಲ್ಲ, ಎಲ್ಲ ಹಳತ್ತೆ. ಇದು ಯಾಕೆ ಹೇಳಲಿಕ್ಕೆ ಬಂದೆ ಅಂತ ಹೇಳಿದರೆ, ನಿನಗೆ ಅನಿಸಬಹುದು ಈಗ ನಿಮಗೆಲ್ಲ ಕೂತ್ಕೊಂಡವರಿಗೆ ನನಗೊಂದಿಷ್ಟು ವರ್ಷ ಆಯಿತು ಅಂತೇಳಿ. ಎಷ್ಟೊಂದು 35 ವರ್ಷ ಆಯಿತು, ನನಗೊಂದು 32 ವರ್ಷ ಆಯಿತು ಅಂತ ಅನಿಸ್ಬೋದು ನಿಮಗೆ. ನಿಮಗಿದು 32 ವರ್ಷ, ಗುರುವಿಗಿದು 32 ವರ್ಷ ಅಲ್ಲ. ಇದು ಹಳತ್ತಿದು ತುಂಬ. ಇದು ಈಗ ನಾನು ನೋಡ್ತಾ ಇಲ್ಲ. ಇದು ಇಲ್ಲಿದು ಪರಿವರ್ತನೆ ಆಗಿದೆ, ರೂಪ ಪರಿವರ್ತನೆ ಆಗಿದೆ, ಚೇಂಜ್ ಆಗಿದೆ. ಹೇಳೋದರ್ಥ ಆಯ್ತಾ? ಅಶರೀರವಾಣಿ ಎಂಬುದು ಪುರಾಣದಲ್ಲಿ ಇದ್ದರೆ ಈಗಿನ ಕಾಲದಲ್ಲಿ ಫೋನ್ ಕಾಲ್ ಅಶರೀರವಾಣಿ, ಶರೀರ ಇಲ್ಲದೇ ಮಾತಾಡೋದು. ಅದು ಈಗಿನ ಕಾಲದಲ್ಲಿ ಫೋನ್ ಆಗಿ ರೂಪಾಂತರ ಆಗಿ ಅಶರೀರವಾಣಿ ಇದ್ದದ್ದು ಹೌದಲ್ವಾ? ಅದಿದ್ದ ಕಾರಣದಲ್ಲಿ ರೂಪ ಎಲ್ಲ ಬದಲಾಯಿತು. ಅದೇ ರೀತಿ ನಿಮ್ಮ ಆತ್ಮ ಜನ್ಮ 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 ಜನ್ಮದಲ್ಲಿ ಒಂದು ಗುರುವಿಗೆ ಕನೆಕ್ಟ್ ಆಗಿರ್ಬೋದಲ್ಲ. ಅದು ಕನೆಕ್ಟ್ ಆದ ಕಾರಣದಾನೆ ಎಲ್ಲವನ್ನು ಮರೆತು ಆ ಆತ್ಮದ ಅರಿವಿನಲ್ಲಿ ಸೇವೆ ಮಾಡೋದು. ಬುದ್ಧಿಯಿಂದ ಗುರುವಿನ ಜೊತೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು. ಅವ ಎಷ್ಟೇ ಎಕ್ಸಲೆಂಟ್ ಆದರೂ ಕೂಡ, ಅವ ಎಂಥದೇ ಬುದ್ಧಿಶಾಲಿ ಆದರೂ ಕೂಡ, ದೊಡ್ಡ ಸೈಂಟಿಸ್ಟ್ ಆದರೂ ಕೂಡ ಗುರುವಿನ ಜೊತೆ ಇರಲಿಕ್ಕೆ ಆಗೋದಿಲ್ಲ. ಆ ಬುದ್ಧಿ ವರ್ಕ್ ಆಗೋದಿಲ್ಲ. ಆ ಬುದ್ಧಿ ವರ್ಕ್ ಆಗೋದಿಲ್ಲ. ಗುರುವಿನ ಹತ್ರ ಇರೋದೇನು ಗೊತ್ತಾ? ಆತ್ಮಾರ್ಪಣ ಮಾತ್ರ. ಆತ್ಮದಿಂದ ಗುರುವನ್ನು ನೋಡು, ಎಲ್ಲವೂ ಸಿಗ್ತದೆ. ಬುದ್ಧಿಯಿಂದ ನೋಡಿದರೆ ಆಗಲಿಕ್ಕಿಲ್ಲ ಅಂತ ಹೇಳೋದು. ಸಣ್ಣದು ಉದಾಹರಣೆ ಹೇಳೋದು. ಬುದ್ಧಿಯಿಂದ ನೋಡೋದಾದರೆ ಒಂದು ಬಿಸಿ ಬಿಸಿ ಊಟ ಮಾಡಬೇಕು, ಹೊತ್ತೊತ್ತಿಗೆ ಊಟ ಮಾಡಬೇಕು, ಆರೋಗ್ಯ ಚೆನ್ನಾಗಿರ್ತದೆ ಅಲ್ವಾ? ಹೊತ್ತೊತ್ತಿಗೆ ನಿದ್ರೆ ಮಾಡಬೇಕು, ಇಷ್ಟು ಗಂಟೆ ನಿದ್ರೆ ಮಾಡಬೇಕು, ಆರೋಗ್ಯ ಚೆನ್ನಾಗಿರ್ತದೆ ಅಂತೇಳಿ. ಆದರೆ ಗುರು ಹಾಗೆ ಇಲ್ಲಲ್ಲ. ಆ ಗುರುವನ್ನು ಹುಡುಕಿಕೊಂಡೊಬ್ಬ ಬುದ್ಧಿವಂತ ಹೋದರೆ ಅದು ಸೆಟ್ ಆಗೋದಿಲ್ಲ. ಅವರು ಹೇಳುವ ಜ್ಞಾನಕ್ಕೂ ಇವನ ಬುದ್ಧಿಗೂ ವ್ಯತ್ಯಾಸಗಳಾಗ್ತದೆ. ಅದು ಹೇಗೆ ಸಾಧ್ಯ? ಅದು ಆಗೋದಿಲ್ಲ. ನನಗಿಷ್ಟು ಗಂಟೆ ನಿದ್ರೆ ಮಾಡಲೇಬೇಕು ಅಂತೇಳಿ, ನನಗಿಷ್ಟು ಗಂಟೆ ಊಟ ಮಾಡಲೇಬೇಕು ಅಂತೇಳಿ, ಇದೇ ಊಟ ಮಾಡಬೇಕು ಅಂತೇಳಿ ಅಲ್ವಾ? ಇದು ಬುದ್ಧಿದ ಕೆಲಸ ಇರ್ತದೆ. ಗುರು ಅದಕ್ಕೆ ಡೆಡ್ ಆಪೋಸಿಟ್ ಆಗಿರ್ತಾರೆ. ಆದರೆ ಅವರ ಆರೋಗ್ಯ ಕೆಟ್ಟು ಹೋಗಲಿಲ್ಲ, ಅವರಿಗೇನು ಸಮಸ್ಯೆ ಬರಲಿಲ್ಲ. ಆಗೊಂದು ಪ್ರಶ್ನೆ ಬರ್ತದೆ ಬುದ್ಧಿಗೆ, ಏನು ಗೊತ್ತುಂಟ? ನಾವು ಇಷ್ಟು ಹೊತ್ತೊತ್ತಿಗೆ ಇದು ಮಾಡಿ ನಮಗೆ ಈಗೆಲ್ಲ ಆಗ್ತದೆ, ಇವ್ರಿಗೆ ಒತ್ತು ಇಲ್ಲ, ಗೊತ್ತಿಲ್ಲ, ಏನಿಲ್ಲ, ಇವ್ರಿಗೆ ಯಾಕೆ ಏನಾಗಲಿಲ್ಲ ಎಂಬುದು ಕ್ವಶನ್ ಮಾರ್ಕ್ ಬರ್ತದೆ. ಇಲ್ಲಿ ಏನೋ ಇರಬೇಕು ಅಂತೇಳಿ ಬುದ್ಧಿಯಿಂದ ಹುಡುಕಿಕೊಂಡು ಬಂದರೆ ಶರಣಾಗೋದು. ಹಾಗೆ ಜನ್ಮ ಜನ್ಮದಿಂದ ಹುಡುಕಿಕೊಂಡು ಬಂದರೆ ಅದು ಎಂಥದನ್ನು ಕೇಳುವುದಿಲ್ಲ. ಆಗ ಗುರುವಿನ ಜೊತೆ ಇರುವ ಕ್ಷಣ ಕ್ಷಣದ ವಿಚಾರಗಳು ನಾವು ಯಾವ ರೀತಿ ಒಳಗೆ ತಗೊಂಡು ಹೋಗಿ ನಮ್ಮ ಜೀವನಕ್ಕೆ ನಾವು ಅದನ್ನು ಅಪ್ಲೈ ಮಾಡ್ತೇವೆ, ನಮ್ಮ ಜೀವನಕ್ಕೆ ಅದನ್ನು ನಾವು ಹೊಂದಿಸಿಕೊಂಡು ಹೋಗ್ತೇವೆ. ಅದೇ ರೀತಿ ನಾವು ಜೀವನ ಮಾಡಲಿಕ್ಕೆ ಪ್ರಯತ್ನ ಪಡುವಾಗ ಅವನ ಜೀವನವೆಲ್ಲವೂ
ಅದು ಶಿವನ ದಾರಿ ಇರ್ಬೋದು, ಇಷ್ಟೇ ಹೇಳಲಿಕ್ಕೆ ಸಾಧ್ಯ. ಮತ್ತು ಅಲ್ಲಿ ಹೋಗಿ ಸೇವೆ ಮಾಡಿದ ಕೂಡಲೇ ನನಗೆ ಬಿಸ್ನೆಸ್ಸಲ್ಲಿ ಕ್ಲಿಕ್ ಆಗ್ತದೆ, ಅದು ಕ್ಲಿಕ್ ಆಗ್ತದೆ, ಇದು ಕ್ಲಿಕ್ ಆಗ್ತದೆ, ಎಂಥದ್ದಾಗೋದಿಲ್ಲ. ಯಾವ ಪವಾಡವೂ ಆಗೋದಿಲ್ಲ, ಏನಾಗೋದಿಲ್ಲ. ಇದೆಲ್ಲ ಭ್ರಮೆ. ಗೊತ್ತಾಯ್ತಾ? ನಿಮ್ಮ ಒಳಗೆ ಆಗುವ ಪರಿವರ್ತನೆ ಅದು ನಿಮ್ಮನ್ನು ಎತ್ತರಕ್ಕೆ ತಗೊಂಡೋಗೋದು, ಕೆಳಗಾಕೋದು ಆ ಪರಿವರ್ತನೆ. ಅದು ಒಳ್ಳೆಯದಲ್ಲಿ ಆದರೆ ಎತ್ತರ, ಅದು ಕೆಟ್ಟದಲ್ಲಿ ಆದರೆ ಕೆಳಗೆ. ಒಟ್ಟಿನಲ್ಲಿ ಪರಿವರ್ತನೆಗೆ ಕಾರಣ ಇದೆ. ಯಾವ ರೀತಿ ಪರಿವರ್ತನೆ ಆಗ್ತದೆ? ನಾವು ಪರಿವರ್ತನೆ ಆದರೆ ಮಾತ್ರ ಏನೋ ಒಂದು ಮಾಡಲಿಕ್ಕೆ ಸಾಧ್ಯ. ಇನ್ನೊಬ್ಬನನ್ನು ಪರಿವರ್ತನೆ ಮಾಡ್ತೇನೆ ಅಂತ ಹೇಳಿದರೆ ಅದು ಮುಟ್ಟಾಳ್ತನ, ಆಗೋದಿಲ್ಲ. ಚಾನ್ಸೇ ಇಲ್ಲ ಇನ್ನೊಬ್ಬನನ್ನು ಪರಿವರ್ತನೆ ಮಾಡಲಿಕ್ಕೆ. ನಾನು ಅವನನ್ನು ಪರಿವರ್ತನೆ ಮಾಡಿ ತೋರಿಸ್ತೇನೆ ಅಂತ ಹೇಳಿದರೆ ಸೊ ಅವನ ಸೋಲೇ ಬೇರೆ, ಅವನ ಕರ್ಮವೇ ಬೇರೆ, ಅವನ ಹೋಗೋ ರೂಟೇ ಬೇರೆ. ಅದು ಭಗವಂತ ಕೊಟ್ಟಿದ್ದಾನೆ ಅವನಿಗೆ, ಇದೇ ರೂಟಲ್ಲಿ ಹೋಗಬೇಕು. ಅವನು ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದಾನೆ. ಅವನಿಗೆ ಒಂದು ವೇಳೆ ಇದು ರಾಂಗ್ ರೂಟ್ ಅಂತೇಳಿ ಗೊತ್ತಾಗಿ ನಾವು ರೈಟ್ ರೂಟಲ್ಲಿ ಬರಬೇಕು ಅಂತೇಳಿ ಅವನಿಗೆ ಮನಸ್ಸಾದರೆ ಬರ್ಬೋದು, ಇಲ್ಲದಿದ್ದರೆ ಆಗಲಿಕ್ಕಿಲ್ಲ. ಅದೇ ರೂಟಲ್ಲಿ ಹೋಗ್ತದೆ. ಆಗ ನಾವು ರೈಟ್ ರೂಟಲ್ಲಿ ಹೋಗಲಿಕ್ಕೆ ಪ್ರಯತ್ನ ಪಡುವ. ಇದು ಫಿಕ್ಸ್ ಇರಬೇಕು. ಇನ್ನೊಬ್ಬರನ್ನು ಪರಿವರ್ತನೆ ಮಾಡಲಿಕ್ಕೆ ಆಗುವುದಿಲ್ಲ. ಇಲ್ಲಿ ನಾನು ನನ್ನನ್ನು ಪರಿವರ್ತನೆ ಮಾಡಲಿಕ್ಕೆ ಬೇಕಾಗಿ ಬಂದದ್ದು. ನಾನು ನನ್ನ ಒಳಗಿರುವ ಸತ್ಯವನ್ನು ತಿಳಿಲಿಕ್ಕೆ ಬಂದದ್ದು. ನಾನು ನನ್ನ ಒಳಗಿರುವ ಜ್ಞಾನವನ್ನು ತಿಳಿಲಿಕ್ಕೆ ಬಂದದ್ದು. ನಾನು ಯಾರು ಅಂತ ತಿಳಿಲಿಕ್ಕೆ ಬಂದದ್ದು. ಈ ನಾನು ಅಂದರೆ ಏನು ಅಂತ ತಿಳಿಲಿಕ್ಕೆ ಬಂದದ್ದು. ಈ ಶೂನ್ಯ ಅಂದರೆ ಏನು ಅಂತ ತಿಳಿಲಿಕ್ಕೆ ಬಂದದ್ದು. ಆ ಗುರುವೇ ಅಂದರೆ ಏನು ಅಂತ ತಿಳಿಲಿಕ್ಕೆ ಬಂದದ್ದು. ಇದಕ್ಕೆಲ್ಲ ಒಂದು ಗುರು ಬೇಕು. ಇದೆಲ್ಲ ಆತ್ಮಚಿಂತನೆ. ಶಿಷ್ಯನಾದವನಿಗೆ ಈ ಆತ್ಮಚಿಂತನೆ ಎಂಬುದು ಬಹಳ ಮುಖ್ಯ. ತನ್ನ ಒಳಗೇ ಹುಡುಕೋದು. ತನ್ನ ಒಳಗೆ ಹುಡುಕುವಾಗ ಹೊರಗೆ ಯಾವುದೂ ನಮಗೆ ಕಣ್ಣಿಗೆ ಕಾಣುವುದಿಲ್ಲ. ಹೊರಗೆ ಕಣ್ಣಿಗೆ ಏನೋ ಒಂದು ಕಂಡಿತು ಅಂತ ಹೇಳಿದರೆ ಅದು ಅನೇಕ ರೀತಿಯಲ್ಲಿ ಗೊಂದಲವನ್ನು ಉಂಟು ಮಾಡ್ತದೆ. ಏನು ಆಗಬೇಕು ಅದು ನಿನ್ನ ಕೈಯಲ್ಲಿ. ಅಂದರೆ ಭಕ್ತರು, ಶಿಷ್ಯಂದರು ಹೇಗೂ ಆಗ್ಬೋದು. ಏನಾಗಬೇಕು ಅದು ಅವರ ಕೈಯಲ್ಲಿ. ಅದು ಹೇಗೆ ಏನೋ ಒಂದು ಆಗ್ತದೆ, ಒಂದು ಎತ್ತರಕ್ಕೆ ಹೋಗ್ತದೆ ಅಂತ ಹೇಳಿದರೆ ಗುರು ಸೇವೆಯಲ್ಲಿ ಸಿಕ್ಕಿದ ಸತ್ಯದ ಅರಿವಿನಿಂದಾಗಿ. ಆ ಸತ್ಯದ ಅರಿವು ಆಗ್ತಾ 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 ಆತ್ಮವಿಶ್ವಾಸ ತುಂಬ್ತಾ ಒಂದು ಆತ್ಮಜ್ಞಾನವೇ ತನ್ನೊಳಗೆ ಬರ್ತದೆ. ಆತ್ಮಜ್ಞಾನ ತನ್ನೊಳಗೆ ಬರುವಾಗ ಮೌನವಾಗಿ ಒಂದು ಕಡೆ ಕೂತ್ಕೊಳ್ತೇವೆ ಅಷ್ಟೇ. ಯಾರ ಹತ್ರ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾರಾದರೂ ಹುಡುಕಿಕೊಂಡು ಬಂದರೆ ಅವರಿಗೊಂದು ಮನಸ್ಸಾಯಿತು ಅಂತ ಆದರೆ, ಒಂದು ಖುಷಿ ಆಯಿತು ಅಂತ ಆದರೆ ಒಂದೆರಡು ವಿಚಾರ ಹೇಳಿಬಿಡ್ತಾರೆ. ಆ ಎರಡು ವಿಚಾರವನ್ನು ಅವನು ಯಾವ ರೀತಿ ಸ್ವೀಕಾರ ಮಾಡಿದ ಅಂತೇಳಿ ಅವನು ನೆಕ್ಸ್ಟ್ ಬರುವಾಗ ಗೊತ್ತಾಗೋದು ಅಲ್ವಾ. ಹಾಗೆ ಗುರು ಸೇವೆಯಲ್ಲಿ ಸಿಗುವಷ್ಟು ಜ್ಞಾನ ಎಲ್ಲಿಯೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದು ಪ್ರಾಕ್ಟಿಕಲ್ ಜ್ಞಾನ, ಅದು ಪುಸ್ತಕ ಜ್ಞಾನ ಅಲ್ಲ. ಅದು ಆ ಗುರು ಸೇವೆಯಲ್ಲಿ ಏನೆಲ್ಲ ಆಗಿದೆ ಅದನ್ನೊಬ್ಬ ಬರಿತಾನಾಗ, ಹೀಗೆ ಆಗಿದೆ ಅಂತೇಳಿ. ಅದು ಅವನ ಅನುಭವ ಆಗಿರ್ತದೆ. ಇದು ಇನ್ನೂ ಸೂಕ್ಷ್ಮ. ಇಲ್ಲಿ ಪ್ರತಿಯೊಂದು ವಿಚಾರ ಅವರವರ ಅನುಭವಕ್ಕೆ ತಕ್ಕಂತೆ ಎಲ್ಲರೂ ಹೇಳಿದ್ದಾರೆ ಹೊರತು ಇದುವೇ ಹೀಗೇ ಮಾಡಿ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ನನ್ನ ಅನುಭವ ಹೀಗೆ ಇತ್ತು, ನಿನ್ನ ಅನುಭವ ಹಾಗೆ ಇತ್ತು, ಅವನ ಅನುಭವ ಇನ್ನೇನೋ ಇದೆ, ಇವರ ಅನುಭವ ಇನ್ನೇನೋ ಇದೆ. ಗೊತ್ತಾಗ್ತದ? ಆದ ಕಾರಣ ದೇವರಿಗೆ ಅಷ್ಟೆಲ್ಲ ಹೆಸರು ಬಂದದ್ದು. ಅವರವರು ನೋಡಿದ ರೀತಿ ಭಗವಂತನನ್ನು ಕೆಲವರು ಮಕ್ಕಳಾಗಿ ನೋಡಿದರು, ಕೆಲವರು ವಯಸ್ಸಾದಾಗೆ ನೋಡಿದರು, ಇನ್ನು ಕೆಲವರು ಹೆಂಗಲ್ಲಿ ನೋಡಿದರು. ಅದಕ್ಕಾದ ಒಂದು ಹೆಸರು ನೆಟ್ಟರು, ಬಾಲಕೃಷ್ಣ ಅಲ್ಲ ಸಣ್ಣ ಮಗುವಿಗೆ. ಇನ್ನು ಅದು ಸ್ವಲ್ಪ ದೊಡ್ಡ ಮಗು ತುಂಟ ಕೃಷ್ಣ ಅಲ್ವಾ. ಬೇರೆ ಬೇರೆ ಹೋಯ್ತದು. ಕೃಷ್ಣನಿಗೆ 1000 ಹೆಸರು ಆಯಿತು ಲಾಸ್ಟಿಗೆ. ಕೃಷ್ಣ ಅಂತೇಳಿ. ಕೃಷ್ಣನಿಗೆ ಎಷ್ಟು ಹೆಸರು ಉಂಟು ಅಂತಲೇ ಗೊತ್ತಿಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕರೆದರು. ಕೃಷ್ಣನನ್ನು ಅಷ್ಟು ರೀತಿಯಲ್ಲಿ ನೋಡಿದರು. ಎಲ್ಲ ನಿಮ್ಮ ಕೈಯಲ್ಲಿ ಉಂಟು ಅಂತ ಹೇಳೋದು, ಗುರುವಿನ ಕೈಯಲ್ಲಿಲ್ಲ. ಅದು ಹೇಗೆ ಅಂತ ಹೇಳಿದರೆ, ಒಂದು ಬೀಜ ಹಾಕಿದರೆ ಮರ ಆಗಿ ಹಣ್ಣು ಬರ್ತದೆ, ಹಣ್ಣಿನಲ್ಲಿ ಪುನಃ ಬೀಜ ಬರ್ತದೆ ಅಲ್ವಾ. ಹಾಗೆ ಗೊತ್ತಾಯ್ತಾ?
ಒಂದು ಬೀಜ ಹಾಕಿ ಒಂದು ಮರ ಆಗ್ತದೆ, ಮರದಲ್ಲಿ ಹಣ್ಣು ಆಗ್ತದೆ, ಪುನಃ ಅದರಲ್ಲಿ ಬೀಜ ಆಗ್ತದೆ. ಇದನ್ನು ತಿಳಿದುಕೊಂಡರೆ ಎಲ್ಲವೂ ಅರ್ಥ ಆಗ್ತದೆ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.